ನಾವೆಲ್ಲ ಒಟ್ಟಾಗಿ ತೀರ್ಮಾನ ತಗೊಳ್ತಾ ಇದ್ದೀವಿ. ಸ್ಥಳೀಯ ಚುನಾವಣೆಯಲ್ಲಿ ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ನಮಗೆ ಸಿಗಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಟುಕೊಟ್ಟು, ಸಿಟ್ಟಿಂಗ್ MP ಇದ್ದರು, ಅವ್ರಿಗೂ ಮನವರಿಕೆಯನ್ನು ಮೇಲ್ಮಟ್ಟದಲ್ಲಿ ಮಾಡಿ ಅವರನ್ನು ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿದೆವು. ಕುಮಾರಸ್ವಾಮಿಯವರು ಗೆದ್ದರು. ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು. ಈವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿ BJPನ ಒಂದು ಮಟ್ಟದಲ್ಲಿ ಅಲ್ಲೇ ಒಂದು ಸಾರಿ ಅಲಯನ್ಸಲ್ಲಿ MP ಆಗಿದ್ದರು ಸುಮಲತಾ ಮೇಡಮ್ ಅವರು. ನಾನು ಶಾಸಕನಾಗಿದ್ದೆ. ಇವಾಗ ನಾವು ಇಂಡಿವಿಜುವಲ್ ಆಗಿ ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದಿಂದ, ನಮ್ಮ BJP ಪಕ್ಷದಿಂದ ಅಂಥ ಕಡೆಗಳೆಯೋ ಅಗತ್ಯ ಇಲ್ಲ. ಯಾಕೆಂತೇಳಿದ್ರೆ ಆ ದಿನ ಕುಮಾರಸ್ವಾಮಿ ಅವರನ್ನ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನೂ ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಿದೆವು. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಯಲ್ಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದೆವು. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಹೌದು, ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಅಂದ್ರೆ ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನು ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನು ಒಂದು BJP ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಅಲ್ಲ, ರಾಜ್ಯಾಧ್ಯಕ್ಷರಿಂದ ಏನು ಚರ್ಚೆ ಆಗಿಲ್ಲ, ಅವರು ಒಟ್ಟಾಗೆ ಮಾಡಿ ಯಾಕೆಂದರೆ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕೆಂದರೆ ಅವ್ರ ಸ್ಟೇಟ್ಮೆಂಟ್ ನಮ್ಮ ಮಾಜಿ ಪ್ರಧಾನಿಗಳು ಹೇಳಿಕೆ ಕೊಟ್ಟಾದ್ಮೇಲೆ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಯ ಮುಖಂಡರು, ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಯ ಪ್ರಮುಖ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಾರಾಯಣಗೌಡರು ಮತ್ತು ಸುಮಲತಾಕವರ ಲೀಡರ್ಶಿಪ್ಪಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರು ಇವತ್ತು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಪ್ರಮುಖ ನಾಯಕರುಗಳ ಹತ್ರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಿತ್ತು ಅದನ್ನು ನಾವು ಹೇಳಿದ್ದೀವಿ. ಎಲ್ಲ ಒಕ್ಕೋರ್ಲಾಗಿ ಒಂದು ತೀರ್ಮಾನ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾರ್ಯಕರ್ತರಿದ್ರೆ ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿಗೆ ಎಲ್ಲ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾರ್ಯಕರ್ತರ ಚುನಾವಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಮತ್ತು ಈ ಜಿಲ್ಲೆನಲ್ಲಿ ಕನಿಷ್ಠ 15 ಜಿಲ್ಲಾ ಪಂಚಾಯಿತಿ, 50ಕ್ಕೂ ಹೆಚ್ಚು ತಾಲೂಕ್ ಪಂಚಾಯಿತಿಗಳನ್ನ ಗೆಲ್ಲಲಿಕ್ಕೆ ನಾವೆಲ್ಲ ಒಂದು ಒಮ್ಮತದಿಂದ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಈ ಜಿಲ್ಲೆಯಲ್ಲಿ BJPಯನ್ನು ಸುಮಲತಾ ಮೇಡಮ್ ಅವರ ಮತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಜಿಲ್ಲೆಯ ಎಲ್ಲ ಪರಾಜಿತ ಅಭ್ಯರ್ಥಿಗಳು, ಎಲ್ಲ ಪ್ರಮುಖ ನಾಯಕರುಗಳು, ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಗಳು ಇವತ್ತು ಒಂದೆಡೆ ಸೇರಿದ್ವಿ. ಎಲ್ಲ ನಾವು ತೀರ್ಮಾನ ಮಾಡಿದ್ವಿ, ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಚುನಾವಣೆಯನ್ನು ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಒಕ್ಕೋಲ ತೀರ್ಮಾನ ಎಲ್ಲರೂ ಕೂಡ ತೆಗೆದುಕೊಂಡು ರಾಜ್ಯ ನಾಯಕರುಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ. ಮತ್ತು ಮುಂದಿನ ವಾರದಿಂದನೇ ಮೇಡಮ್ ಅವರು ಮತ್ತು ನಾರಾಯಣಗೌಡರು ಡೇಟ್ ತಗೊಂಡು ನಾವು ಕ್ಷೇತ್ರವಾರು ಪ್ರವಾಸ ಮಾಡಲಿಕ್ಕೆ ಮಾಡ್ತೀವಿ ಅಂತ ನಾವು ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಅದಕ್ಕೆ ಒಮ್ಮತವನ್ನು ಸೂಚಿಸಿದ್ದಾರೆ. ಅಲ್ಲ, ನಾವು ಇವತ್ತು ಸಭೆ ಆಗಿದ್ದು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಚಾರವಾಗಿ ಸಭೆ ಆಗಿತ್ತು. ಸಂಘಟನಾತ್ಮಕವಾಗಿ ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿದ್ರೆ ನಾವುಗಳಿದ್ರೆ ಪಕ್ಷಕ್ಕೆ ಕಾರ್ಯಕರ್ತರು ಬಹುಮುಖ್ಯ. ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ನಾವೆಲ್ಲ ಒಮ್ಮತದ ತೀರ್ಮಾನವನ್ನು ಮಾಡಿದ್ವಿ. ಅಲ್ಲ, ನಾವು ಇದು ಪಕ್ಷ ಸಂಘಟನೆ, ಪಕ್ಷದ ದೃಷ್ಟಿಯಿಂದ ಇದು ನಮ್ಮ ಪಕ್ಷ ಬಲವರ್ಧನೆಗೆ ಸೇರಿದ ಸಭೆ. ಇದು ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗ್ಬೇಕು ಅಂತ ಒಕ್ಕೊರಲಾಗಿ ಮೇಡಮು ನಾರಾಯಣಗೌಡರು ನಾವೆಲ್ಲ ಅವರ ಒಂದು ಸೂಚನೆಗಳು, ಅವರ ಒಂದು ಸಲಹೆಗಳನ್ನ ತೆಗೆದುಕೊಂಡಿದ್ದೇವೆ. ಎಲ್ಲ ಇಲ್ಲಿ ಸೇರಿದ್ದಕ್ಕಂಥವ್ರು ಎಲ್ಲರ ಅಭಿಪ್ರಾಯ ಅದೇ ಆಗಿದೆ.
ನಾವು ಸ್ವತಂತ್ರವಾಗಿ ಬಿಜೆಪಿ ಪಕ್ಷದ ಅಡಿಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ನೋಡಿ, ವಿಧಾನಸಭೆ ಅಲ್ಲಲ್ಲ, ವಿಧಾನಸಭೆ ಇರಲಿ, ಅದಕ್ಕೆ ರಾಜನಾಯಕರು ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಅವ್ರು ತಗೊಳ್ಳುವಂಥ ತೀರ್ಮಾನ ಆಗಿರುತ್ತೆ ಇದು. ಬಟ್ ಪಕ್ಷವನ್ನು ನಾವು ಏನಾದರೂ ಅಲ್ಲಿ ಗಟ್ಟಿಗೊಳಿಸ್ಬೇಕು, ಏನಾದರೂ ಬೆಳೆಸಬೇಕು ಅಂದರೆ ಈ ರೀತಿ ಒಂದು ಹೆಜ್ಜೆಗಳನ್ನು ನಾವು ಹಾಕ್ಕೊಳ್ಳದೆ ಹೋದರೆ ಅದು ಕಷ್ಟ ಆಗುತ್ತೆ ಮುಂದಕ್ಕೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಒಂದು, ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಫೈನಲಿ ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ, ಮೇಡಮ್ ಆದಿಯಾಗಿ, ನಾರಾಯಣಗೌಡರ ಆದಿಯಾಗಿ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸೂಚನೆಯನ್ನ ನಾವು ಗೌರವಿಸ್ತೀವಿ ಮತ್ತೆ ಪಾಲಿಸ್ತೀವಿ. ಆದ್ರೆ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಎಲ್ಲಿವರೆಗೆ ನಾವು ಡೈರಿ, ಸೊಸೈಟಿ, ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನ ಕಾರ್ಯಕರ್ತರ ಚುನಾವಣೆಗಳಿಗೆ ನಾವು ಶಕ್ತಿ ತುಂಬೋದಿಲ್ವಾ, ನಾವೆಂತ ನಾಯಕರಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಶಕ್ತಿ ತುಂಬೋ ದೃಷ್ಟಿಯಿಂದ ಪಕ್ಷನ ಕೆಳ ಹಂತದಿಂದ ನಾವು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಈ ಚುನಾವಣೆಗೆ ನಾವು ಸ್ವತಂತ್ರಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಒಕ್ಕೋರ್ಲಾಗಿ ತೀರ್ಮಾನ ಮಾಡಿ ರಾಜ್ಯ ನಾಯಕರ ಮುಂದೆ ಇಟ್ಟಿದ್ದೇವೆ. ಈಗ ಮೇಡಮ್ ಅವರು, ನಾರಾಯಣಗೌಡರು ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ, ಇಡೀ ಜಿಲ್ಲೆ ನಾವು ಪ್ರವಾಸ, ಜಿಲ್ಲಾಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ, ಜಿಲ್ಲಾಧ್ಯಕ್ಷರು ಸಮಯವನ್ನು ನಿಗದಿ ಮಾಡ್ತಾರೆ. ಅದರ ಪ್ರಕಾರ ಇವ್ರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು.